Namaste. Subject Electrical Engineering, Set 1 Electrical Circuits, Gate, Brilliant Tutorials. Set 1 Electrical Circuits. Topic 1 Network Elements, Concepts of Ideal Voltage and Current Sources. From equation 7 is this one. So V equal to minus N into d phi by dt or L into di by dt. So this is equation number 7. From equation number 7, the voltage in an inductor is proportional to rate of change of current di by dt. Yes, V equal to L into di by dt alva. ಸೊ ಇವಾಗ ಡಿ ಐ ಬೈ ಡಿ ಟಿ ಅಂತ ಹೇಳಿದರೆ ಆ್ಯಕ್ಚುಲಿ ಎಲ್ ಈಸ್ ಕಾನ್ಸ್ಟೆಂಟ್ ಅಂತ ಇಟ್ಕೊಳ್ಳೋಣ. ಎಲ್ ಈಸ್ ಇಂಡಕ್ಟೆನ್ಸ್ ಇನ್ ಹೆನ್ರಿ. ಸೊ ದೆನ್ ವಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಡಿ ಐ ಬೈ ಡಿ ಟಿ. ಸೊ ಫ್ರಮ್ ಈಕ್ವೇಷನ್ ನಂಬರ್ 7 ಇದು. ಓಕೆ, ದಿ ವೋಲ್ಟೇಜ್ ಇನ್ ಆ್ಯನ್ ಇಂಡಕ್ಟರ್. ವೋಲ್ಟೇಜ್ ಇನ್ ಆ್ಯನ್ ಇಂಡಕ್ಟರ್ ಅಂತ ಹೇಳಿದ್ರೆ ಅಲ್ಲಿ ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಇದೆಯಲ್ಲ, ಆ ಮ್ಯಾಗ್ನೆಟಿಕ್ ಫೀಲ್ಡಿಗೆ ನಾವು ವಯರ್ನ ವೌಂಡ್ ಮಾಡಿದ್ದೀವಿ. ಓಕೆ, ಇಲ್ಲಿ ಸಪ್ಲೈ ವೋಲ್ಟೇಜ್ನ ಅಪ್ಲೈ ಮಾಡಿದಾಗ ಏನಾಗುತ್ತೆ, ಸಪ್ಲೈ ಕರೆಂಟ್ ಎ ಸಿ ಪಾಸ್ ಆಗುತ್ತೆ ಥ್ರೂ ದಿ ಅಂದರೆ ಇಲ್ಲಿಗೆ ಮ್ಯಾಗ್ನೆಟಿಕ್ ಫೀಲ್ಡಿಗೆ. ಸೊ ದೆನ್ ಫ್ಲಕ್ಸ್ ಪ್ರೊಡ್ಯೂಸ್ ಆದಾಗ ಏನಾಗುತ್ತೆ, ಫ್ಲಕ್ಸ್ ವಿಲ್ ಪ್ರೊಡ್ಯೂಸ್ಡ್. ಇ ಎಮ್ ಎಫ್ ಏನಾಗುತ್ತೆ, ಇಂಡ್ಯೂಸ್ಡ್ ಆಗುತ್ತೆ. ಆ ಇ ಎಮ್ ಎಫನ್ನು ಎಲೆಕ್ಟ್ರೋಮೋಟಿವ್ ಫೋರ್ಸನ್ನು ನಾವು ಸ್ಮಾಲ್ ವಿ ಅಂತಲೂ ಕಾಲ್ ಮಾಡ್ಬೋದು. ದಿಸ್ ವೋಲ್ಟೇಜ್ ಈಸ್ ಅಪೋಸ್ ಟು ದಿ ಸಪ್ಲೈ ವೋಲ್ಟೇಜ್. ಸೊ ದೆನ್ ದಿಸ್ ವೋಲ್ಟೇಜ್ ವಿ ಕಾಲ್ ಇಟ್ ಆಸ್ ಇಂಡಕ್ಟರ್ ವೋಲ್ಟೇಜ್. ಗೊತ್ತಾಯ್ತಲ್ಲ, ಅಥವಾ ವೋಲ್ಟೇಜ್ ಇನ್ ಆನ್ ಇಂಡಕ್ಟರ್. ಸೊ ಈ ವೋಲ್ಟೇಜ್ ಬಗ್ಗೆ ಹೇಳ್ತಾ ಇರೋದು. ಈ ಇಂಡಕ್ಟರ್ ಇದೆಯಲ್ಲ, ಈ ಇಲ್ಲಿಡೋ ಇಂಡಕ್ಟರ್ ಈಸ್ ಪ್ರಪೋರ್ಷನಲ್ ಟು ರೇಟ್ ಆಫ್ ಚೇಂಜ್ ಆಫ್ ಕರೆಂಟ್ ವಿತ್ ರೆಸ್ಪೆಕ್ಟ್ ಟು ದಿ ಟೈಮ್ ಅಂತ. ಗೊತ್ತಾಯ್ತಲ್ಲ, ದಿ ವೋಲ್ಟೇಜ್ ಇನ್ ಆನ್ ಇಂಡಕ್ಟರ್ ಈಸ್ ಪ್ರಪೋರ್ಷನಲ್ ಟು ರೇಟ್ ಆಫ್ ಚೇಂಜ್ ಆಫ್ ಕರೆಂಟ್ ಡಿ ಐ ಬೈ ಡಿ ಟಿ. ಸೊ ವೆನ್ ದಿ ಕರೆಂಟ್ ರೀಚಸ್ ಎ ಸ್ಟಡಿ ಸ್ಟೇಟ್, ಒಂದು ಲೆವೆಲ್ಲಿಗೆ ರೀಚ್ ಆಯಿತು ಅಂತ ಹೇಳಿದ್ರೆ, ಸ್ಟಡಿ ಸ್ಟೇಟ್ ಅಂದರೆ ಸ್ಟಡಿ ಅಂತ ಹೇಳಿದ್ರೆ ಕಾನ್ಸ್ಟೆಂಟ್. ಓಕೆ, ಸ್ಟಡಿ ಸ್ಟೇಟಿಗೆ ರೀಚ್ ಆಯಿತು ಅಂತ ಹೇಳಿದ್ರೆ ಇದು ದಿಸ್ ಇಸ್ ದಿ ಕಾನ್ಸ್ಟೆಂಟ್. ಗೊತ್ತಾಯ್ತಲ್ಲ, ಇಲ್ಲೇನಾಗ್ತಾ ಇದೆ, ಇದು ಟೈಮ್ ಆಯಿತಾ, ದಿಸ್ ಈಸ್ ಟೈಮ್ ಎಕ್ಸ್ ಆ್ಯಕ್ಸಿಸಲ್ಲಿರೋದು. ಇದು ಇನಿಷಿಯಲ್ ಪೊಸಿಷನ್. ಸೊ ಬೋತ್ ಆರ್ ಝೀರೋ ಇದೆ, ಕರೆಂಟ್ ಝೀರೋನೇ, ಟೈಮ್ ಈಸ್ ಆಲ್ಸೋ ಇನಿಷಿಯಲ್ ಪಾಯಿಂಟ್. ಆಫ್ಟರ್ ದಟ್ ವೆನ್ ಟೈಮ್ ಈಸ್ ವೇರಿಯಿಂಗ್ ದೆನ್ ಕರೆಂಟ್ ಈಸ್ ಆಲ್ಸೋ ವೇರಿ. ಅಲ್ಲಿಗೇನಾಯಿತು, ವೋಲ್ಟೇಜ್ ಇನ್ ಆನ್ ಇಂಡಕ್ಟರ್ ಈಸ್ ಪ್ರಪೋರ್ಷನಲ್ ಟು ರೇಟ್ ಆಫ್ ಚೇಂಜ್ ಆಫ್ ಕರೆಂಟ್ ವಿತ್ ರೆಸ್ಪೆಕ್ಟ್ ಟು ದ ಟೈಮ್. ಗೊತ್ತಾಯ್ತಲ್ಲ, ಅಂದರೆ ವೋಲ್ಟೇಜ್ ಇವಾಗ ಏನಾಗ್ತಾ ಇದೆ ಇಲ್ಲಿ, ವೋಲ್ಟೇಜದು ಸೊ ಈಸ್ ಪ್ರಪೋರ್ಷನಲ್ ಟು ರೇಟ್ ಆಫ್ ಚೇಂಜ್ ಆಫ್ ಕರೆಂಟ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ವೆನ್ ದಿ ಕರೆಂಟ್ ರೀಚಸ್ ಸ್ಟಡಿ ಸ್ಟೇಟ್, ಇಲ್ಲಿಗೆ ರೀಚ್ ಆಯಿತು ಅಂದರೆ ಕಾನ್ಸ್ಟೆಂಟ್ ಲೆವೆಲಿಗೆ ರೀಚ್ ಆಯಿತು ಅಂತ ಹೇಳಿದ್ರೆ, ವಾಟ್ ಎವರ್ ಬಿ ದಿ ಮ್ಯಾಗ್ನಿಟ್ಯೂಡ್ ಆಫ್ ಕರೆಂಟ್, ಎಷ್ಟಾದರೂ ಮ್ಯಾಗ್ನಿಟ್ಯೂಡ್ ಇಟ್ಕೊಳ್ಳಿ, ಈಗ ಕರೆಂಟು ವಿತ್ ರೆಸ್ಪೆಕ್ಟ್ ಟು ಟೈಮ್ ಜೊತೆ ಚೇಂಜ್ ಆಗ್ತಾ ಇದೆ. ಆಫ್ಟರ್ ದಟ್ ಒಂದು ಸ್ಟಡಿ ಸ್ಟೇಟಲ್ಲಿ ಏನಾಗುತ್ತೆ, ಕರೆಂಟ್ ರೀಚ್ ಸ್ಟಡಿ ಸ್ಟೇಟ್, ವಾಟ್ ಎವರ್ ಬಿ ದಿ ಮ್ಯಾಗ್ನಿಟ್ಯೂಡ್, ಎಷ್ಟಾದರೂ ಮ್ಯಾಗ್ನಿಟ್ಯೂಡ್ ಇಟ್ಕೊಳ್ಳಿ, 5 ಆಮ್ಸ್ ಆದರೂ ಇರಲಿ, 10 ಆಮ್ಸ್ ಆದರೂ ಇರಲಿ, ಎಷ್ಟಾದರೂ ಇದ್ರಿ, ದಿ ವೋಲ್ಟೇಜ್ ಈಸ್ ನಿಲ್ ಆಗಿಬಿಡುತ್ತೆ. ಸೊ ವೋಲ್ಟೇಜ್ ಏನಾಗ್ಬಿಡುತ್ತೆ, ಇಲ್ಲಿ ಝೀರೋಗೆ ಬಂದುಬಿಡುತ್ತೆ. ಸೊ ವೆನ್ ಕರೆಂಟ್ ಈಸ್ ಮಿನಿಮಮ್ ಇದ್ದರೆ ವೋಲ್ಟೇಜ್ ಈಸ್ ಮ್ಯಾಕ್ಸಿಮಮ್ ಬೈ ಹೋಮ್ಸ್ ಲಾ. ವೆನ್ ಕರೆಂಟ್ ಈಸ್ ಮಿನಿಮಮ್ ವೋಲ್ಟೇಜ್ ಈಸ್ ಮ್ಯಾಕ್ಸಿಮಮ್ಗೆ ಹೋಗಿರುತ್ತೆ. ಸೊ ಇಲ್ಲಿ ರೇಟ್ ಆಫ್ ಚೇಂಜ್ ಆಫ್ ಕರೆಂಟ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಇದು ಚೇಂಜ್ ಆಗ್ತಾ ಇದೆ, ಇನ್ಕ್ರೀಸ್ ಆಗ್ತಾ ಇದೆ, ಇದು ಕಾನ್ಸ್ಟೆಂಟೇ ಇರುತ್ತೆ ವೋಲ್ಟೇಜ್. ಆಫ್ಟರ್ ದಟ್ ಇದು ಕರೆಂಟ್ ಏನಾಯಿತು, ಸ್ಟಡಿ ಸ್ಟೇಟಿಗೆ ರೀಚ್ ಆದಮೇಲೆ ಇದೇನಾಗುತ್ತೆ, ವಾಟ್ ಎವರ್ ಬಿ ದಿ ಮ್ಯಾಗ್ನಿಟ್ಯೂಡ್ ಏನೇ ಇದ್ಕೊಳ್ಳಿ ಆಫ್ ಕರೆಂಟ್ದು, ವೋಲ್ಟೇಜ್ ನಿಲ್ಲಾಗೋಯ್ತು, ವೋಲ್ಟೇಜ್ ಝೀರೋಗೆ ಬಂದುಬಿಡುತ್ತೆ. ಓಕೆ, ಝೀರೋ ವೋಲ್ಟೇಜ್ ಇಸ್ ಮ್ಯಾಕ್ಸಿಮಮಲ್ಲಿರೋದು ಮಿನಿಮಮ್ ಝೀರೋಗೆ ಬರುತ್ತೆ. ಸೊ ಫಾರ್ ಡಿ ಸಿ ಅಂದರೆ ಡೈರೆಕ್ಟ್ ಕರೆಂಟ್, ಇಂಡಕ್ಟರ್ ಈಸ್ ಎ ಶಾರ್ಟ್. ಅಲ್ಲಿಗೆ ಫಾರ್ ಡಿ ಸಿನಲ್ಲಿ ಇಂಡಕ್ಟರ್ ಏನು, ಸೊ ಈ ಕಾಯಿಲ್ ಇರುತ್ತಲ್ಲ, ಸೊ ಇದು ಶಾರ್ಟ್ ಅಂತ ಹೇಳಿದ್ರೆ ಇಲ್ಲಿ ವೋಲ್ಟೇಜ್ ಝೀರೋ, ವೋಲ್ಟೇಜ್ ಇನ್ ಆನ್ ಇಂಡಕ್ಟರ್ ಇಸ್ ಝೀರೋ ಆಯಿತು. ಯಾವುದರಲ್ಲಿ, ಡಿ ಸಿ ಸರ್ಕ್ಯೂಟಲ್ಲಿ. ದಿ ವೋಲ್ಟೇಜ್ ಡ್ಯೂರಿಂಗ್ ದಿ ರೇಟ್ ಆಫ್ ಚೇಂಜ್ ಈಸ್ ಕಾನ್ಸ್ಟೆಂಟ್ ಆಸ್ ದಿ ಸ್ಲೋಪ್ ಡಿ ಐ ಬೈ ಡಿ ಟಿ ಈಸ್ ಎ ಕಾನ್ಸ್ಟೆಂಟ್. ಅಲ್ಲಿಗೆ ವೋಲ್ಟೇಜ್ ಡ್ಯೂರಿಂಗ್ ದಿ ರೇಟ್ ಆಫ್ ಚೇಂಜ್ ಈಸ್ ಕಾನ್ಸ್ಟೆಂಟ್ ಅಂತ ಹೇಳಿದ್ರೆ ಇಲ್ಲೂ ಕೂಡ ಸ್ಲೋಪ್ ಏನಾಯಿತು, ಇಲ್ಲಿ ಸ್ಲೋಪು ಡಿ ಐ ಬೈ ಡಿ ಟಿ ಈಸ್ ಕಾನ್ಸ್ಟೆಂಟ್ ಆಗುತ್ತೆ. ಈ ಝೀರೋಗೆ ಬಂತಲ್ಲ.
ಸೊ ಹಾಗಾಗಿ ಫಾರ್ ಡಿ ಸಿನಲ್ಲಿ ಇಂಡಕ್ಟರ್ ಇಸ್ ಶಾರ್ಟ್ ಆಗೋಯ್ತು, ಅಂದರೆ ಮಿನಿಮಮ್ ಆಗೋಯ್ತು. ಶಾರ್ಟ್ ಸರ್ಕ್ಯೂಟ್ನಲ್ಲಿ ವೋಲ್ಟೇಜ್ ಏನಾಗುತ್ತೆ, ವೆರಿ ಮಿನಿಮಮ್ ಆಗಿರುತ್ತೆ, ಗೊತ್ತಾಯ್ತಲ್ಲ. ಕರೆಂಟ್ ಏನಾಗಿರುತ್ತೆ, ಮ್ಯಾಕ್ಸಿಮಮ್ ಆಗಿರುತ್ತೆ ಇನ್ ಶಾರ್ಟ್ ಸರ್ಕ್ಯೂಟಲ್ಲಿ. ಓಕೆ, ದಿ ವೋಲ್ಟೇಜ್ ಡ್ಯೂರಿಂಗ್ ದಿ ರೇಟ್ ಆಫ್ ಚೇಂಜ್ ಇಸ್ ಕಾನ್ಸ್ಟೆಂಟ್ ಆಯಿತು, ಆಸ್ ದಿ ಸ್ಲೋಪ್ ಡಿ ಐ ಬೈ ಡಿ ಟಿ ಈಸ್ ಕಾನ್ಸ್ಟೆಂಟ್ ಫಾರ್ ಎ ನೆಗೆಟಿವ್ ರೇಟ್ ಆಫ್ ಚೇಂಜಸ್. ಸೊ ಇವಾಗ ಏನಾಗುತ್ತೆ, ನೆಗೆಟಿವ್ ರೇಟ್ ಅಂದರೆ ಡಿಕ್ರೀಸ್ ಆಗ್ತಾ ಇದೆ, ಇಲ್ಲಿ ಇನ್ಕ್ರೀಸ್ ಆಯಿತು. ಎಕ್ಸಲರೇಷನ್ ಕಾನ್ಸ್ಟೆಂಟು ಡಿ ಎಕ್ಸಲರೇಷನ್, ಇದು ಇನ್ನು ಡಿಕ್ರೀಸ್ ಆಗ್ತಾ ಇದೆ. ಓಕೆ, ಫಾರ್ ಎ ನೆಗೆಟಿವ್ ರೇಟ್ ಆಫ್ ಚೇಂಜ್ ದಿ ವೋಲ್ಟೇಜ್ ಜಂಪ್ಸ್ ಟು ಇಟ್ಸ್ ಪೀಕ್ ನೆಗೆಟಿವ್. ಅವಾಗ ಏನಾಗುತ್ತೆ, ವೋಲ್ಟೇಜ್ ಸ್ಟಡಿ ಸ್ಟೇಟ್ಗೆ ಆಫ್ ದಿ ಕರೆಂಟ್ ಇರಬೇಕಾದ್ರೆ ಮಿನಿಮಮ್ ಇದ್ದಿದ್ದು, ನೆಕ್ಸ್ಟ್ ಕರೆಂಟ್ ನೆಗೆಟಿವ್ ಅಂದರೆ ಅದು ರೇಟ್ ಆಫ್ ಚೇಂಜ್ ಇಸ್ ಕಾನ್ಸ್ಟೆಂಟ್, ಫಾರ್ ಎ ನೆಗೆಟಿವ್ ರೇಟ್ ಆಫ್ ಚೇಂಜಿಗೆ ಬಂತು ಅಂತ ಹೇಳಿದ್ರೆ ಕರೆಂಟ್, ಈ ವೋಲ್ಟೇಜ್ ಏನಾಗುತ್ತೆ, ಜಂಪ್ಸ್ ಟು ನೆಗೆಟಿವ್ ಪೀಕ್ ವ್ಯಾಲ್ಯೂ ಆ್ಯಂಡ್ ರಿಮೈನ್ಸ್ ಕಾನ್ಸ್ಟೆಂಟೇ ಮತ್ತು ಇಲ್ಲಿ ಕಾನ್ಸ್ಟೆಂಟೇ ಇರುತ್ತೆ ಅಪ್ ಟು ಇದು ಫುಲ್ಲು ಡಿಕ್ರೀಸ್ ಆಗೋ ತನಕ ಇದು ಕಾನ್ಸ್ಟೆಂಟೇ ಇರುತ್ತೆ, ಗೊತ್ತಾಯ್ತಲ್ಲ. ಫಸ್ಟ್ ಏನಾಯಿತು, ಕರೆಂಟು ಮತ್ತು ಟೈಮ್ ಎರಡೂ ಝೀರೋ ಇದೆ, ಮಿನಿಮಮ್ ಇದೆ, ಆವಾಗ ವೋಲ್ಟೇಜ್ ಏನಾಗುತ್ತೆ, ಮ್ಯಾಕ್ಸಿಮಮ್ಗೆ ಹೋಗಿರುತ್ತೆ. ಸೊ ವೆನ್ ರೇಟ್ ಆಫ್ ಚೇಂಜ್ ಆಫ್ ಕರೆಂಟ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಇರಬೇಕಾದ್ರೆ ಇದು ಇನ್ಕ್ರೀಸ್ ಆಗ್ತಾ ಇರುತ್ತಲ್ಲ, ಸೊ ವೋಲ್ಟೇಜ್ ಅಂದರೆ ಕಾನ್ಸ್ಟೆಂಟೇ ಇರುತ್ತೆ ಅಲ್ಲೇ, ಗೊತ್ತಾಯ್ತಲ್ಲ. ಮ್ಯಾಕ್ಸಿಮಮ್ ಪೀಕಲ್ಲೇ, ಪಾಸಿಟಿವ್ ಪೀಕಲ್ಲೇ ಅದು ಕಾನ್ಸ್ಟೆಂಟ್ ಆಗಿರುತ್ತೆ. ಅಂದರೆ ವೋಲ್ಟೇಜ್ ಇನ್ ಆನ್ ಇಂಡಕ್ಟರ್ ಈಸ್ ಪ್ರಪೋರ್ಷನಲ್ ಟು ರೇಟ್ ಆಫ್ ಚೇಂಜ್ ಆಫ್ ಕರೆಂಟ್ ವಿತ್ ರೆಸ್ಪೆಕ್ಟ್ ಟು ಟೈಮ್, ಸೊ ಕಾನ್ಸ್ಟೆಂಟೇ ಇರುತ್ತೆ. ಸೊ ವೆನ್ ದಿ ಕರೆಂಟ್ ರೀಚಸ್ ಅ ಸ್ಟಡಿ ಸ್ಟೇಟ್, ಇದು ಇನ್ಕ್ರೀಸ್ ಆಗಿ ಆಮೇಲೆ ಸ್ಟಡಿ ಸ್ಟೇಟಿಗೆ ಬಂತು ಅಂತ ಹೇಳಿದ್ರೆ ಎಷ್ಟೇ ಮ್ಯಾಗ್ನಿಟ್ಯೂಡ್ ಇರಲಿ, ಸೊ ವೋಲ್ಟೇಜ್ ಏನಾಗೋಗುತ್ತೆ, ಝೀರೋ ಆಗುತ್ತೆ. ಹಾಗಾಗಿ ಫಾರ್ ಡಿ ಸಿನಲ್ಲಿ ಇಂಡಕ್ಟರ್ ಈಸ್ ಅ ಶಾರ್ಟ್ ಸರ್ಕ್ಯೂಟ್. ಸೊ ಇಂಡಕ್ಟರ್ನಲ್ಲಿ ಇನ್ ಡಿ ಸಿನಲ್ಲಿ ವೋಲ್ಟೇಜ್ ಇನ್ ಆನ್ ಇಂಡಕ್ಟರ್ ಇದೇನಾಯಿತು, ಝೀರೋ ಆಗುತ್ತೆ, ಇಂಡಕ್ಟರ್ ಇಸ್ ಝೀರೋ ಆಗೋಯಿತು ಫಾರ್ ಡಿ ಸಿನಲ್ಲಿ ಇಂಡಕ್ಟರ್ ಈಸ್ ಶಾರ್ಟ್. ಸೊ ಹಾಗಾಗಿ ದಿಸ್ ವಿ ಎಲ್ ಈಕ್ವಲ್ ಟು ಝೀರೋ ಆಗುತ್ತೆ. ದಿ ವೋಲ್ಟೇಜ್ ಡ್ಯೂರಿಂಗ್ ದಿ ರೇಟ್ ಆಫ್ ಚೇಂಜ್ ಇಸ್ ಕಾನ್ಸ್ಟೆಂಟ್ ಆಸ್ ದಿ ಸ್ಲೋಪ್ ಡಿ ಐ ಬೈ ಡಿ ಟಿ ಈಸ್ ಎ ಕಾನ್ಸ್ಟೆಂಟ್. ಫಾರ್ ನೆಗೆಟಿವ್ ವ್ಯಾಲ್ಯೂಗೆ ಬರೋಣ. ನೆಗೆಟಿವ್ ವ್ಯಾಲ್ಯೂ ಅಂತ ಹೇಳಿದ್ರೆ ಡಿಕ್ರೀಸ್ ಬರ್ತಾ ಇದೆ. ಫಾರ್ ಎ ನೆಗೆಟಿವ್ ರೇಟ್ ಆಫ್ ಚೇಂಜ್, ಇಲ್ಲಿ ಚೇಂಜ್ ಆಗ್ತಾ ಇದೆ. ಓಕೆ, ನೆಗೆಟಿವ್ ಅಂದರೆ ಡಿಕ್ರೀಸ್ ಆಗ್ತಾ ಇರೋದು. ವೋಲ್ಟೇಜ್ ಏನಾಗುತ್ತೆ, ಝೀರೋ ಇರೋದು, ಜಂಪ್ಸ್ ಟು ಇಟ್ಸ್ ಪೀಕ್ ನೆಗೆಟಿವ್ ವ್ಯಾಲ್ಯೂಗೆ ಜಂಪ್ ಅಂದರೆ ನೆಗೆಟಿವ್ ಪೀಕ್ಗೆ ಜಂಪ್ ಆಗಿಬಿಡುತ್ತೆ, ಗೊತ್ತಾಯ್ತಲ್ಲ. ಬೇಗನೆ 1 ಸೆಕೆಂಡ್ ಅಗೇನೆ ಇದು ಫುಲ್ ಇಲ್ಲಿಗೆ ಬಂತು ಅಂತ ಹೇಳಿದ್ರೆ ಝೀರೋ ಪೊಸಿಷನಿಗೆ ಬಂದರೆ ಇದು ಕಾನ್ಸ್ಟೆಂಟೇ ಇರುತ್ತೆ. ದಿ ವೋಲ್ಟೇಜ್ ಜಂಪ್ಸ್ ಟು ಇಟ್ಸ್ ನೆಗೆಟಿವ್ ಪೀಕ್ ವ್ಯಾಲ್ಯೂ ಆ್ಯಂಡ್ ರಿಮೈನ್ಸ್ ಕಾನ್ಸ್ಟೆಂಟ್ ಹಿಯರ್. ಓಕೆ, we note from this that when current changes from one abrupt value to another, such as switching off in zero time, an infinite voltage is required. So aವಾಗ ನೋಟ್ ಡೌನ್ ಮಾಡ್ಕೋಬೇಕು. ವೆನ್ ಕರೆಂಟ್ ಚೇಂಜಸ್ ಫ್ರಮ್ ಒನ್ ಅಬ್ರಪ್ಟ್ ವ್ಯಾಲ್ಯೂ ಟು ಅನದರ್, ಸೊ ಒಂದು ವ್ಯಾಲ್ಯೂನಿಂದ ಇನ್ನೊಂದು ವ್ಯಾಲ್ಯೂಗೆ ಚೇಂಜ್ ಆಗುವಾಗ ಏನಾಗುತ್ತೆ, ಸಚ್ ಆಸ್ ಸ್ವಿಚಿಂಗ್ ಆಫ್, ಅಂದರೆ ಈಗ ನಾವು ಸ್ವಿಚ್ ಆನ್ ಸ್ವಿಚ್ ಆಫ್ ಮಾಡ್ತೀವಲ್ಲ, ಅದು ಸ್ವಿಚ್ ಆಫ್ ಮಾಡಿದಾಗ ಇನ್ ಝೀರೋ ಟೈಮ್ ಆ್ಯಂಡ್ ಇನ್ಫಿನೈಟ್ ವೋಲ್ಟೇಜ್ ಇಸ್ ರಿಕ್ವೈರ್ಡ್. ಸೊ ಇದು ಸ್ವಿಚ್ ಆಫ್ ಮಾಡ್ತೀವಿ ಅಂತ ಹೇಳಿದ್ರೆ ಕರೆಂಟ್ ಮಿನಿಮಮ್ ಆಯಿತು. ಕರೆಂಟ್ ಮಿನಿಮಮ್ ಆದರೆ ವೋಲ್ಟೇಜ್ ಏನಾಗುತ್ತೆ, ಮ್ಯಾಕ್ಸಿಮಮ್, ಅದು ಇನ್ಫಿನೈಟ್ ಅಂತ ಆಯಿತು, ಗೊತ್ತಾಯ್ತಲ್ಲ. ದಿಸ್ ಈಸ್ ದಿ ಕಾಸ್ ಫಾರ್ ಆರ್ಸಿಂಗ್ ಅಟ್ ದಿ ಕಾನ್ಸ್ಟೆಂಟ್ಸ್ ಆಫ್ ದಿ ಸ್ವಿಚ್ ವೆನ್ ಸಡನ್ಲಿ ಸೆಟ್ ಆಫ್ ಇನ್ ಆನ್ ಇಂಡಕ್ಟಿವ್ ಸರ್ಕ್ಯೂಟ್. ಓಕೆ, ನೆಕ್ಸ್ಟ್ ಇಟ್ ಮೇ ಆಲ್ಸೋ ಬಿ ನೋಟೆಡ್ ಫ್ರಮ್ ಫಿಗರ್ 1 ಪ್ರಿವಿಯಸ್ ಫಿಗರಲ್ಲಿ that if the rate of change of current di by dt is increased, t1 made smaller. So ಇಲ್ಲಿ ಗೊತ್ತಾಯ್ತಲ್ಲ, ಇನ್ಕ್ರೀಸ್ ಆದರೆ ಕರೆಂಟ್, ದ ರೇಟ್ ಆಫ್ ಚೇಂಜ್ ಆಫ್ ಕರೆಂಟ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಇನ್ಕ್ರೀಸ್ ಆದರೆ t1 ಏನಾಯ್ತು ಇಲ್ಲಿ, t1 ಮೇಡ್ ಸ್ಮಾಲರ್. ದಿ ಹೈಟ್ ಆಫ್ ದಿ ವೋಲ್ಟೇಜ್ ಪಲ್ಸ್ ಇನ್ಕ್ರೀಸಸ್ ವಿತ್ ಎ ನ್ಯಾರೋಯಿಂಗ್ ವಿಡ್ತ್. So for an impulse current with the abrupt change from 0 to a finite value at t equal to 0, the voltage is a spike of infinity. Okay, as it is physically impossible to produce an infinite voltage to effect a change in current, the current in an inductor prior to switching t less than 0 is the same as current immediately after switching on. Okay, ಹಾಗಾಗಿ ಇದು ಸ್ವಿಚ್ ಆಫ್, ಇದು ಸ್ವಿಚ್ ಆನ್. ಸೊ ಐ ಆಫ್ 0 ಮೈನಸ್ ಅಂದರೆ ಸ್ವಿಚಿಂಗ್ ಆಫ್ ಪೊಸಿಷನಲ್ಲಿ, ಇದು ಆನ್ ಪೊಸಿಷನಲ್ಲಿ, ಇದು ಆಫ್ ಪೊಸಿಷನಲ್ಲಿ, ಐ ಆಫ್ 0 ಪ್ಲಸ್. ವಿ ನೋಟ್ ಫ್ರಮ್ ಈಕ್ವೇಷನ್ ನಂಬರ್ 8 ದಟ್ ದಿ ಕರೆಂಟ್ ಇನ್ ಆನ್ ಇಂಡಕ್ಟರ್ ಈಸ್ ದಿ ಸಮ್ ಆಫ್ 2 ಕರೆಂಟ್ಸ್. ಸೊ ಅಲ್ಲಿಗೆ ನಮ್ಗೆ ಆಲ್ರೆಡಿ ಗೊತ್ತಿದೆ ಅಲ್ವಾ, ಐ ಆಫ್ ಟಿ ಈಕ್ವಲ್ ಟು ಫ್ರಮ್ ಈಕ್ವೇಷನ್ ನಂಬರ್ 8 ಅಂತ ಹೇಳಿದ್ರೆ ದಿಸ್ ಇಸ್ ದಿ ಈಕ್ವೇಷನ್ ನಂಬರ್ 8.
I of t equal to 1 by L integral of 0 to t v of dt into I of 0. ಗೊತ್ತಾಯ್ತಲ್ಲ, ಅದೇ ಈಕ್ವೇಷನನ್ನು ಇಲ್ಲಿ ಕನ್ಸಿಡರ್ ಮಾಡಿರೋದು. I of t equal to 1 by L integral of 0 to t v of t dt plus I of 0. Hence, the total current in an inductor can be considered as two currents in parallel. ಅಲ್ಲಿಗೆ ನಾವು ಇವಾಗ ಟೋಟಲ್ ಕರೆಂಟ್ ಕನ್ಸಿಡರ್ ಮಾಡಬೇಕಲ್ಲ, ಇನ್ ಆನ್ ಇಂಡಕ್ಟರಲ್ಲಿ ಕ್ಯಾನ್ ಬಿ ಕನ್ಸಿಡರ್ಡ್ ಆಸ್ ಟೂ ಕರೆಂಟ್ಸನ್ನು ಕನ್ಸಿಡರ್ ಮಾಡಬೇಕಾಗುತ್ತೆ. ದಿಸ್ ಈಸ್ ದಿ ಟೋಟಲ್ ಕರೆಂಟ್. ಆ ಟೂ ಕರೆಂಟು ಪ್ಯಾರಲಲ್ ಆಗಿದೆ. ಸೊ ದಿ ಟೋಟಲ್ ಕರೆಂಟ್ ಇನ್ ಆನ್ ಇಂಡಕ್ಟರ್, ಇದು ಟೋಟಲ್ ಕರೆಂಟ್ ಇನ್ ಆನ್ ಇಂಡಕ್ಟರಲ್ಲಿ ಕನ್ಸಿಡರ್ ಮಾಡಬೇಕಂದ್ರೆ ಅದು ಟೂ ಕರೆಂಟ್ಸ್ ಇನ್ ಪ್ಯಾರಲಲ್. ಒಂದು I of t equal to 1 by L into integral of 0 to t v of t into dt. This is one current. Another current ಇದೆಯಲ್ಲ, ಅದು I of 0 ಕಾನ್ಸ್ಟೆಂಟ್, ಅದು ಬಿಕಾಸ್ DC current. Okay. So hence the total current, this is the total current in an inductor can be considered as two currents in parallel. Okay, one is I of t equal to 1 by L integral of 0 to t v of t into dt plus I of 0. ಅಲ್ಲಿ ನಾವು ನೋಡಿದ್ವಲ್ಲ, I of t equal to 1 by L integral of 0 to t v of t dt plus I of 0. ಸೊ ಇದು ಇದು ಟೋಟಲ್ ಕರೆಂಟ್ ಈಕ್ವಲ್ ಟು ಸಮ್ ಆಫ್ ದಿ ಬ್ರಾಂಚ್ ಕರೆಂಟ್ಸ್. ಇದೊಂದು ಬ್ರಾಂಚದು, ಇದೊಂದು ಬ್ರಾಂಚದು. ಓಕೆ, ಥ್ಯಾಂಕ್ ಯು ಸೋ ಮಚ್.